ಹಿಂಗೆ ಹೋಗಿದ್ದೆ ಅಮ್ಮ. ನನ್ನ ಗಂಡನ ಕಣ್ಣು ಕಿತ್ತ ಆ ಭಂಡರು ಕ್ಷಣ ಕ್ಷಣಕ್ಕೂ ನಮ್ಮ ಮನೆತನದ ಮೇಲೆ ಕಾಲೂರಿ ನಿಂತಿರುವಾಗ ಹೇಗಮ್ಮ ಸಹಿಸಿಕೊಳ್ಳಲಿ ನಮ್ಮ ಮನೆತನದ ಬಾಧೆಯನ್ನು? ಅಕ್ಕ, ಹೇಗಾದ್ರೂ ಮಾಡಿ ಸಹಿಸಿಕೊಳ್ಳಲೇಬೇಕು. ಆ ಬ್ರಹ್ಮ ನಮ್ಮ ಹಣೆ ಬರ ಲಿಖಿತವನ್ನು ಇದೇ ರೀತಿ ಬರೆದಿರುವಾಗ ಅದು ನಮ್ಮ ಕರ್ಮ, ನಾವು ಅನುಭವಿಸಲೇಬೇಕು. ಯಾವುದು ಕರ್ಮ, ಯಾವುದು ಧರ್ಮ, ಯಾವುದು ಮರ್ಮ ನನಗೊಂದು ತಿಳಿಯದಂತಾಗಿದೆ ತಂಗಿ. ಶಿವ ಶಕ್ತಿಯರ ಸತ್ಯದ ಹೋರಾಟದಲ್ಲಿ ಗಂಗೆ ಯಮುನಿಯರ ಕತ್ತಲ ಮುಸುಕಿನ ಪಾಠದ ಕದ ತೆರೀತೆ ಅಂದ್ರೆ ಈ ನಮ್ಮ ಬಾಳೆ ಕಾಲು ಕೂಟದ ವಿಷಯವಾಗಿ ಹೋಗಿದೆ ಅಂದಮೇಲೆ ಎಲ್ಲಿದೆ ಅಮ್ಮ, ಎಲ್ಲಿದೆ ಅಮೃತದ ಧಾರೆ? ಅಕ್ಷರ ಸಮುದ್ರ ಮತನ ಮಾಡಿ ಕೋಟಿ ವಿಷ ಕುಡಿಯೋದಕ್ಕೆ ಆ ಶ್ರೀಹರಿ ಒಂದಿಲ್ಲ ಒಂದು ದಿನ ಬರ್ತಾನೆ. ಆದ್ರೆ ನೀವು ಮಾತ್ರ ಸಮಾಧಾನ ತೆಗೆದುಕೊಳ್ಳಿ. ಸಮಾಧಾನ? ಆ ಗೌಡ ನನ್ನ ತಂಗಿ ಶೀಲವನ್ನು ಹಾಳು ಮಾಡಿ ಅವಳನ್ನ ಕೊಂದಾಗ ಮಾಡಿಕೊಂಡೇ ಸಮಾಧಾನ. ನನ್ನ ಗಂಡನಿಗೆ ಚಾಟಿ ಏಟು ಹಾಕಿ ಅವರ ಕಣ್ಣುಗಳನ್ನ ಕಿತ್ತಾಗ ಮಾಡಿಕೊಂಡೇ ಸಮಾಧಾನ. ಹೆತ್ತ ತಾಯಿಗಿಂತಲೇ ಹೆಚ್ಚಾಗಿ ಪ್ರೀತಿಸಿದ ನನ್ನ ಮೈದುನನ್ನು ಜೈಲಿಗೆ ಎಳೆದುಕೊಂಡು ಹೋಗುತ್ತಿರುವಾಗ ಮಾಡಿಕೊಂಡೇ ಸಮಾಧಾನ. ಈಗ ನಮ್ಮ ವಂಶವನ್ನು ಸುಟ್ಟು ಹಾಕಬೇಕಂತ ನಿಂತಾಗ ಹೇಗಮ್ಮ ಮಾಡಿಕೊಳ್ಳಿ ಸಮಾಧಾನ? ಅಕ್ಕ, ಹಿರಿಯರಾದ ನೀವೇ ಈ ರೀತಿ ಹತ್ತು ಕರೆದರೆ ಸಣ್ಣವಳಾದ ನನ್ನ ಪಾಡೇನು? ನಿಮಗಿಂತ ಹೆಚ್ಚು ಕಷ್ಟ ಅನುಭವಿಸಿದವಳು ನಾನು. ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆಯಾಗಿ ಹೋದ್ರು, ಯಾವ ಸುಖ ಕಾಣದೆ ನನ್ನ ಗಂಡ ಸೆರೆಮನೆ ಹೋದ್ರು. ತಂಗಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾವು ಹೀಗೆ ಚಿಂತೆ ಮಾಡಿದ್ರೆ ಆ ಕುಂತೂರಾಯ ನಮಗೆಂತೂ ಒಲಿಯೋನು. ನಡಿಯಮ್ಮ, ತುಂಬಾ ಹೊತ್ತಾಗಿದೆ, ಊಟ ಮಾಡಿ ಮಲಗೋಣ ಬಾರಮ್ಮ.